ಬೇಸಿಕ್ ಪ್ರಶ್ನೆ. ಮೇಡಮ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಒಂದು ಸ್ಪಷ್ಟಪಡಿಸ್ತೀನಿ. ನಾನಿಲ್ಲಿ ನೀವು ನನ್ನನ್ನು ಕರೆದದ್ದು ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅನ್ನೋ ಒಂದು ಸ್ಟೇಟಸ್ ಮೇಲೆ ಕರೆದಿದ್ದೀರಿ. ಮೋದಿ ಅವರಿಗೆ ಗಾಂಧಿಯವರ ಬಗ್ಗೆ ಆ ರೀತಿಯ ಏನಾದರೂ ಅಪಮತ ಇತ್ತ ಅಥವಾ ಅವರ ಬಗ್ಗೆ ದ್ವೇಷ ಇತ್ತ, ಆ ಕಾರಣಕ್ಕೆ ಮಾಡಿದ್ದಾರೆ ಅಂದ್ರೆ ನೀವೇ ಉತ್ತರ ಹೇಳ್ಬಿಟ್ಟಿದ್ದೀರಿ. ಅವರು ರೆಸ್ಟ್ ಆಫ್ ದಿ ಪ್ರೋಗ್ರಾಮ್ಸ್ ಅನ್ನು ಹಾಗೆ ಉಳಿಸಿದ್ದಾರೆ ಮೋದಿ ಅಂತ. ಎರಡನೇದು, ನಾನೇನು ನಿಮಗೆ ಸ್ಪಷ್ಟಪಡಿಸಕ್ಕೆ ಹೇಳ್ತೀನಿ ಅಂದ್ರೆ, ಯಾವುದೇ ವಿಷಯವನ್ನ, ಯಾವುದೇ ಮಾರ್ಪಾಟನ್ನು ಎರಡು ದೃಷ್ಟಿಯಲ್ಲಿ ನೋಡಬೇಕು. ಮೊದಲನೇದು ಪೊಲಿಟಿಕಲ್ ಮೋಟೋ ನೋಡ್ತಾರೆ. ಎರಡನೇದು, ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು ನೀವು ಲೀಗಲ್ ಮೋಟೋ ಅಥವಾ ಕಾನ್ಸ್ಟಿಟ್ಯೂಷನ್ ಮೋಟೋ. ಈಗ ನಾಗರಾಜ್ ಯಾದವ್ ಅವರು ಬಹಳ ಸ್ಪಷ್ಟ ಹೇಳಿದ್ರು, ನೋಡ್ರಿ ಈ ಜಗತ್ತಲ್ಲಿ ನಾವೇ ರಾಮನ್ ಭಕ್ತರು. ಡಿಬೇಟ್ ಮಾಡಿದ್ದಕ್ಕೆ ನಾನು ಹೇಳ್ತೇನೆ, ನೀವು ಅದೇ ಪ್ರಶ್ನೆ ಕೇಳಿದಿರಿ. ಇಲ್ಲಿ ಒಂದು ಪ್ರವೀಣ್ ಕುಮಾರ್ ಮಾವಿನಕಾಡು ಅನ್ನೋರೊಬ್ರು ಒಂದು ನಿಮ್ಗೆ ತೋರಿಸ್ತಾ ಇದ್ದೀನಿ, ದಾಖಲೆ ಇದು ಅಫಿಷಿಯಲ್ ಆಗಿ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಏನ್ ಕೇಳಿದ್ದಾರೆ, ಭಾರತ ಸಂವಿಧಾನದ 3ನೇ ಪಾರ್ಟ್ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಕರಡು ಸಮಿತಿ ಅವತ್ತಿನ ಸಂದರ್ಭಕ್ಕೆ 1949 ನವೆಂಬರ್ 26 ಸಂದರ್ಭಕ್ಕೆ ರಾಮನ ಚಿತ್ರ, ಲಕ್ಷ್ಮಣ ಸೀತೆ ಸಹಿತವಾದ ಲಂಕೆಯನ್ನು ವಿಜಯಿಸಿ ಬರುವ ಒಂದು ಚಿತ್ರವನ್ನ ದಾಖಲು ಮಾಡಿದ್ರು. 4ನೇ ಪಾರ್ಟ್ ನಲ್ಲಿ ಕೃಷ್ಣನ ಭಗವದ್ಗೀತೆಯನ್ನು ಬೋಧನೆ ಮಾಡುವ ಚಿತ್ರವನ್ನು ಹಾಕಿದ್ರು. ಅದನ್ನ ತೆಗೆದು ಬಿಟ್ಟಿದಿರಿ. ಯಾಕೆ ತೆಗೆದ್ರಿ, ಯಾವಾಗ ತೆಗೆದ್ರಿ, ಏನ್ ರೀಸನ್ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಬಂದಿದೆ ಮೇಡಮ್. 16/1/2025 ಉತ್ತರ ಬಂದಿದೆ. ಏನ್ ಉತ್ತರ ಬಂದಿದೆ ನೋಡಿ ಮೇಡಮ್. ನೋ ಸಚ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಇನ್ ದಿಸ್ ಡಿಪಾರ್ಟ್ಮೆಂಟ್. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ? ಕೇಂದ್ರ ಸರ್ಕಾರದ ಪಾರ್ಲಿಮೆಂಟರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಒಟ್ಟು ಸರ್ಕಾರದಲ್ಲಿ ಇಲ್ಲ. ಅಂದ್ರೆ ರಾಮನ್ ತೆಗೆದಿದ್ದು ಯಾರು? ರಾಮನ್ ಭಕ್ತರಾಗಿರೋರು ರಾಮನ ಫೋಟೋವನ್ನ ತೆಗಿಬಹುದಾ? ಆಮೇಲೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಆಫ್ ದಿ 3rd ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ಬೇಸಿಕ್ ಸ್ಟ್ರಕ್ಚರ್ ಅನ್ನ ವೈಲೇಟ್ ಮಾಡೋಂಗಿಲ್ಲ. ರಾಮನ್ ಚಿತ್ರವನ್ನು ತೆಗೆದಿರೋದು ಇಟ್ಸ್ ಎ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಾನೇನ್ ಹೇಳ್ತೀನಿ ಕೇಳಿದ್ರೆ, ಪೊಲಿಟಿಕಲ್ ಮೋಟೋಲ್ಲಿ ನೀವು ಏನ್ ಬೇಕಾದ್ರೆ ಡಿಬೇಟ್ ಮಾಡಿ. ಲೀಗಲ್ ಮೋಟೋದಲ್ಲಿ ಮನ್ರೇಗಾ, ಅಶ್ವಥ್ ನಾರಾಯಣ್ ಹೇಳಿದ್ರು, ನಾವು ಅದು ಕೂಲಿಗ ಏನಾದ್ರೂ ಇರಲಿ, 23 ಹೆಸರುಗಳನ್ನು ಚೇಂಜ್ ಮಾಡಿರೋದನ್ನ ಅಂಕಿ ಸಂಖ್ಯೆ ಹೇಳುತ್ತೆ. ನಾವೇನ್ ನೋಡ್ಬೇಕಾಗಿರೋದು, ಸೆಂಟ್ರಲ್ ಗವರ್ನಮೆಂಟ್ಗೆ ಈ ರೀತಿಯ ನೇಮ್ ಚೇಂಜ್ ಮಾಡುವ ಪರ್ಸ್ಪೆಕ್ಟಿವ್, ಲೀಗಲ್ ಪರ್ಸ್ಪೆಕ್ಟಿವ್ ಇದೆಯಾ ಕೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನದ ಬದ್ಧವಾಗಿ ಈ ರೀತಿಯ ಮಾರ್ಪಾಟನ್ನ ಮಾಡುವ ಅವಕಾಶವನ್ನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನ, ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನು ವಹಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 3 ಇನ್ಪುಟ್ ಮಾಡುವ ಸಂದರ್ಭ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಮೇಡಮ್. ಹಾಗಾಗಿ ನೀವೇನ್ ಹೇಳಿದ್ರು, 450 ಯಾರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ನೆಹರೂರವರ 3 ಹೆಸರಿನಲ್ಲಿ 2013 ಒಂದು ಆರ್ಟಿಐ ಅರ್ಜಿಗೆ ಕೊಟ್ಟಿದ್ದಾರೆ. 450 ಹೆಸರಿದೆ ಅಂತ ಚೇಂಜ್ ಆಗ್ಲಿ, ಏನ್ ತಪ್ಪಿದೆ? ಸಂವಿಧಾನವನ್ನೇ ಮಾರ್ಪಾಟ್ ಮಾಡ್ಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ ಹೆಸರು ಚೇಂಜ್ ಮಾಡೋಕೆ. ಬಟ್ ಬಳಕೆ ಆಗ್ತಿರೋದು ಪೊಲಿಟಿಕಲ್ ಮೋಟೋಗೆ. ಸರಿ, ಉಷಾ ಅವರು ಮಹಾತ್ಮ ಗಾಂಧಿ ಅವರ ಹೆಸರನ್ನು ಇಟ್ಕೊಂಡು ಅದೇ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ಆಗ್ತಿದ್ರೆ ಓಕೆ. ನಾನೊಂದು 2 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 2011 ಲೆಕ್ಕ ಇತ್ತೀಚೆಗಿದ್ರೆ ಕೊಡ್ಲಿ ನಾಗರಾಜ್ ಯಾದವ್ ಅವರು ಅಥವಾ ಶಶಿಕಾಂತ್ ಸರ್ ಆದ್ರೂ ಕೊಡ್ಲಿ. 2011 ಬಿಹಾರದಲ್ಲಿ ಇದೇ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 6,000 ಕೋಟಿಯ ಹಗರಣ. ಪಕ್ಕದ ಯುಪಿಯಲ್ಲಿ 11,000 ಕೋಟಿಯ ಹಗರಣ. ಸಿಎಜಿ ರಿಪೋರ್ಟ್ ಪ್ರಕಾರನೇ 63 ಕೋಟಿಯ ಹಗರಣ. ತೀರಾ ಇತ್ತೀಚಿನ ಉದಾಹರಣೆ ಕೊಟ್ಬಿಡ್ತೀನಿ. ಗುಜರಾತ್ ಸರ್, ನಿಮಗೆ ಖುಷಿ ಆಗುತ್ತೆ. ಗುಜರಾತ್ ನಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್ ಮಗ ಜೈಲ್ಗೆ ಹೋಗ್ತಾನೆ. ಕಾರಣ ಇದೇ ಮನ್ರೇಗಾ ಯೋಜನೆಯ ಅಡಿಯಲ್ಲಿ 70ಕ್ಕೂ ಹೆಚ್ಚು ಕೋಟಿಯ ಅಕ್ರಮ ಭ್ರಷ್ಟಾಚಾರ ಮಾಡಿದ್ದಾರೆ. ಗಾಂಧಿ ಹೆಸರಿಟ್ಟು ಭ್ರಷ್ಟಾಚಾರ ಮಾಡ್ತೀವಿ ಓಕೆ, ಗಾಂಧಿ ಹೆಸರು ತೆಗೆದುಬಿಟ್ರೆ ಇದು ಮಹಾ ಅಪರಾಧ, ಮಹಾಪಾಪ. ಇಂಥ ವಾದಕ್ಕೆ ಏನ್ ಹೇಳೋದು? ಮೊದಲನೇದಾಗಿ ಭ್ರಷ್ಟಾಚಾರ ಅನ್ನೋದು ಯಾರೇ ಮಾಡಿದ್ರು ಕೂಡ ಅದು ತಪ್ಪೆ. ಯಾರ ಹೆಸರಲ್ಲಿ ಮಾಡಿದ್ರು ತಪ್ಪೆ. ಅದು ಗಾಂಧಿ ಆಗಿರ್ಬೋದು, ರಾಮನ ಹೆಸರಲ್ಲಿ, ಎಲ್ಲವೂ ತಪ್ಪೆ. ಅದನ್ನ ಯಾರೂ ಸಹಿಸೋದಿಲ್ಲ. ಬಹುಶಃ ಪೊಲಿಟಿಕಲ್ ಪಾರ್ಟೀಸ್ ನಾವೆಲ್ಲರೂ ಸಹ ಅದನ್ನು ಒಪ್ತೀವಿ. ಮತ್ತೊಂದು ವಿಚಾರ, ನಮಗೆ ಇಲ್ಲಿ ಬಂದಿರೋದು ಮನ್ರೇಗಾ ಯೋಜನೆಯನ್ನ ನೀವು ಭ್ರಷ್ಟಾಚಾರದಿಂದ ಒಂದು ಮುಕ್ತ ಮಾಡೋದಕ್ಕೆ ಹೆಸರನ್ನ ಬದಲಾಯಿಸಿ ಅದಕ್ಕೆ ತದರೂಪವಾಗಿ ಸ್ಕೀಮ್ಗಳನ್ನ ಬದಲಾಯಿಸ್ತಿದೀವಿ ಅಂತ ನೀವು ಹೇಳ್ತಿದ್ದೀರಾ. ಅಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರ ಹೇಳ್ತಿದೆ. ನಾವಿದಕ್ಕೇನ್ ಹೇಳ್ತಿದೀವಿ, ಹೌದು ನಿಮಗೆ ಭ್ರಷ್ಟಾಚಾರವನ್ನ ತಡೆಯುವಂತಹ ಎಲ್ಲಾ ಶಕ್ತಿಗಳು ನಿಮಗಿದೆ. ಯೂನಿಯನ್ ಮಿನಿಸ್ಟ್ರಿ ನೀವಿದ್ದೀರಾ, ಯೂನಿಯನ್ ಗವರ್ಮೆಂಟ್. ಹಾಗಿರ್ಬೇಕಾದ್ರೆ ಅದೇ ಹೆಸರಿನ ಅಡಿಯಲ್ಲಿ ಮಾಡಿ, ಯಾರು ಬೇಡ ಅಂತ ಹೇಳಿಲ್ಲ ನಾವಿಲ್ಲಿ. ಮಹಾತ್ಮ ಗಾಂಧಿ ಅವರು ಯೂನಿಯನ್ ಆಫ್ ಸ್ಟೇಟ್ಸ್, ಫೆಡರಲಿಸಂ ಅಂತ ಹೇಳಿ
ನಮ್ಮ ಗ್ರಾಮೀಣ ಭಾಗಗಳ ಒಂದು ವಿಲೇಜ್ಗಳಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಕೊಟ್ರು. ಆ ರೀತಿ ಆ ಹೆಸರನ್ನ ನೆಹರು ಅವರಿಂದ ಮನ್ರೇಗಾ ಅಂತಾನೂ ಆಗುತ್ತೆ. ಅದಾದ ನಂತರ ನಾವು ಅದೇ ಹೆಸರಿನಲ್ಲಿ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ, ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರು PM ಆಗೋ ಮುಂಚೆ. ತದನಂತರ ಅದನ್ನ ಮತ್ತೆ ಅವರು ಕಂಟಿನ್ಯೂಸ್ ಕೆಲವು ಬದಲಾವಣೆಗಳು ಮಾಡ್ತೀವಿ ಅಂತಾರೆ. ಇವರ ಉದ್ದೇಶ ಏನಿತ್ತು, ಕರಪ್ಷನ್ ನ ಸ್ಟಾಪ್ ಮಾಡ್ತೀವಿ ಅಂತ. ಹಾಗಾದ್ರೆ ಈಗ ಅವರ ಒಂದು ರಾಜ್ಯದ ಗುಜರಾತ್ ಅಲ್ಲಿ ಆಗ್ತಿರೋದು ಅವ್ರಿಗೆ ಕಾಣಿಸ್ಲಿಲ್ವಾ? ನಾವ್ ಹೇಳೋದಿಷ್ಟೇ, ನೀವು ಹೆಸರಿನಲ್ಲಿ VBG ಯು ಕ್ಯಾನ್ ಸಿ ಇಟ್ ಸ್ಮಿತ್ ಅವರೇ ಅಲ್ಲಿ ಹೈಫನ್ ಕೊಡ್ತಾರೆ. ಯಾಕೆ VB ಗ್ರಾಮ್ ಅಂತ ಮಾಡಿ, ಯಾರು ಬೇಡ ಅಂದ್ರು? ಸಿಂಬಾಲಿಕಲಿ ಒಂದು ಹಿಂದೂ ಆರ್ಟಿಕಲ್ ನ ಒಂದು ಎಡಿಟೋರಿಯಲ್ ಕಾಲಮೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, RSS ಅವರ ಒಂದು ಐಡಿಯಾಲಜಿ ಮತ್ತೆ ನ್ಯಾಷನಲಿಸಂ ಅವರ ಒಂದು ಕಲ್ಚರ್ಗೆ ಮ್ಯಾಚ್ ಆಗುವಂತ ಹೆಸರುಗಳನ್ನ ಇವರ ಅನುಕೂಲಕ್ಕೆ ಒಳ್ಳೊಳ್ಳೆ ಸ್ಕೀಮ್ಗಳಿಗೆ ಹೆಸರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅದು ಒಂದೇ ವಿಚಾರ ಅಲ್ಲ. ಪ್ರಯತ್ನಗಳು ಎಲ್ಲ ಸರ್ಕಾರದಲ್ಲೂ ಆಗಿದೆ. ಅಂಬೇಡ್ಕರ್ ಆಮ್ ಆದ್ಮಿ ಪಕ್ಷದ ನೇತೃತ್ವದ ದೆಹಲಿ ಸರ್ಕಾರದಲ್ಲೂ ಕೂಡ ಅವರಿಗೆ ಪೊಲಿಟಿಕಲಿ ಹೆಲ್ಪ್ ಆಗೋ ರೀತಿಯಲ್ಲಿ ಸ್ಕೀಮ್ಗಳು ಬಂದಿದೆ. ಖಂಡಿತ ಇಲ್ಲ. ನಾವು ಮಹಿಳಾ ಯೋಜನೆಗಳು, ಮೊಹಲ್ಲಾ ಕ್ಲಿನಿಕ್ಗಳು ಆ ರೀತಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ವಿ. ಇವತ್ತು ಅದೇ ದೆಹಲಿ ಸರ್ಕಾರದಲ್ಲಿ ಅವರ ಒಂದು ಬಿಜೆಪಿ ಸರ್ಕಾರ BR ಅಂಬೇಡ್ಕರ್ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ CM ಶ್ರೀ ಅಂತ ಮಾಡ್ಕೊಳ್ತಿದ್ದಾರೆ. ಅದಕ್ಕೂ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ನಾವ್ ಹೇಳೋದು ಇಷ್ಟೇ, ನೀವು VBG ರಾಮ್ಜಿ ಅಂತ ಹೇಳಿ ಮಾಡ್ತಿರೋ ಸ್ಕೀಮ್ಗಳಿಗೆ ನೀವು ರಾಮ ರಾಜ್ಯ ಕೊಡ್ರಿ. ನಾವು ಕೇಳಿದ್ರು ರಾಮನ ಹೆಸರಿನಲ್ಲಿ ಅಲ್ಲ. ನಮಗಿಲ್ಲಿ ಯಾವುದೇ ರಾಮ ಆಗ್ಲಿ ಈಶ್ವರ ಕೃಷ್ಣ ಅದರದ ವಿರುದ್ಧ ಅಲ್ಲ. ಹೆಸರಿನಲ್ಲಿ ನೀವು ಮಾಡುವಂತದನ್ನ ನಾವು ರಾಮ ರಾಜ್ಯ ಕೇಳ್ತಾ ಇದೀವಿ. ಕೊಡಕ್ ನಿಮ್ಗಾಗತ್ತಾ? ಅದನ್ನ ಮಾಡಿ. ಮೊದಲು ನಮ್ಮ ಒಂದು ಗ್ರಾಮೀಣ ಭಾಗಗಳ ಒಂದು ಇವತ್ತು ಗ್ರಾಮೀಣ ಪ್ರದೇಶಗಳ ಒಂದು ಅಸ್ತಿತ್ವವನ್ನ ನೀವು ಉಳಿಸ್ತಾ ಇದೀರಾ, ಅದ್ರ ಬಗ್ಗೆ ಮಾತಾಡಿ. ಅದನ್ನ ಬಿಟ್ಟು ಆ ಸ್ಕೀಮ್ಗಳಲ್ಲಿ ಕೇವಲ ಹೆಸರಿನ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ನಾವು ಮಾತಾಡೋಣ. ಈಗ ಬಿಜೆಪಿ ವಕ್ತಾರರು ಕೂಡ ಬಹಳ ಅದ್ಭುತವಾಗಿ ಅದರದ್ದು ಫಂಡ್ಸ್ ಎಲ್ಲ ಹೇಳಿದ್ರು. ಅದರಿಂದ ನಮ್ಗೆ ಎಷ್ಟು ಫಂಡ್ಸ್ ಸೆಂಟ್ರಲ್ ಇಂದ ನಮ್ಗೆ ಮಿಸ್ಯೂಸ್ ಆಗುತ್ತೆ ಮತ್ತೆ ಯಾವ ರೀತಿ ಸ್ಪ್ಲಿಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ. ಶಶಿಕಾಂತ್ ಸರ್, ನಾನು ಉಷಾ ಮೋಹನ್ ಅವರಿಗೆ ಕೇಳಿದ್ರದ್ದೇ ಎಕ್ಸ್ಟೆನ್ಷನ್ ಪ್ರಶ್ನೆ ಅಂತ ಅನ್ಕೊಳ್ಳಿ. ಇದನ್ನ ಗಾಂಧೀಜಿ ಅವರ ಹೆಸರಿದ್ದ ಯೋಜನೆಯಲ್ಲಿ ಹುಡುಕಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ RTI ಮೂಲಕ ಮಾಹಿತಿಯನ್ನ ತೆಗೆದ ವ್ಯಕ್ತಿಯೊಬ್ಬ RTI ಕಾರ್ಯಕರ್ತ ಬರ್ಬರವಾಗಿ ಮರ್ಡರ್ ಆಗ್ತಾನೆ ಬಿಹಾರದಲ್ಲಿ. ಒಡಿಸಾದಲ್ಲಿ ಜೈಲಲ್ಲಿರುವ ಖೈದಿ ಹೆಸರಲ್ಲಿ ಜಾಬ್ ಕಾರ್ಡ್ ಸರ್, ರೋಗಿ ಹೆಸರಲ್ಲಿ ಜಾಬ್ ಕಾರ್ಡು, ಸತ್ತೋಗಿರುವವರ ಹೆಸರಲ್ಲಿ ಜಾಬ್ ಕಾರ್ಡು. ಇಂಥ ಹಗರಣಗಳ ಕೂಪವಾಗಿರುವ ಒಂದು ಯೋಜನೆಯನ್ನ ಸುಧಾರಣೆ ಮಾಡುವ ಸಂದರ್ಭದಲ್ಲೂ ಕೂಡ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ಎಡವುತ್ತಾ ಕೇಂದ್ರ ಸರ್ಕಾರ ಅಂತ. ಇಲ್ಲಿ ನಮ್ಮೆಲ್ಲರ ಫೋಕಸ್ ಅಥವಾ ವಿರೋಧ ಪಕ್ಷಗಳ ಫೋಕಸ್ ಎಲ್ಲವೂ ಸಹಿತ ಹೆಸರಿನ ಬದಲಾವಣೆಯತ್ತ ಮಾತ್ರ ಇದೆ. ಖಂಡಿತ ಇಲ್ಲ. ಸ್ಕೀಮಿದು ಹೇಳ್ತೀನಿ, ಹೆಸರು ಬದಲಾಯಿಸಿದ್ದಾರೆ. ಬಿಜೆಪಿಯ ಕೇಂದ್ರ ಸರ್ಕಾರ ಇಲ್ಲಿ ಗೆದ್ದಿದೆ. ಎಸ್, ಯಾಕೆಂದ್ರೆ ಅವರು ಬೇಕಾಗಿರೋದು ಏನಂದ್ರೆ ಇಡೀ ಯೋಜನೆಯನ್ನೇ ಬದಲಾಯಿಸಲಾಗಿದೆ. ಅದು ಯಾವುದೂ ಅಬ್ಜೆಕ್ಷನ್ ಬೇಕಾಗಿಲ್ಲ. ನಮಗೆ ಹೆಸರನ್ನು ಮಾತ್ರ ಬದಲಾಯಿಸಿದೀವಿ ಅಂತಂದ ಮೇಲೆ, ಗಾಂಧಿ ಹೆಸರನ್ನ ತೆಗೆದಿದ್ರ ಮೇಲೆ ಮಾತ್ರ ನಮ್ಮೆಲ್ಲರ ಫೋಕಸ್ ಇದೆ. ಆದ್ರೆ ಅದರ ಹಿಂದೆ ಇರತಕ್ಕಂತ ಷಡ್ಯಂತ್ರಗಳೇ ಭಿನ್ನವಾಗಿದ್ದಾವೆ. ಬರೀ ಹೆಸರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಯಾದವ್ ಸರ್ ಇವಾಗ ಹೇಳಿದ್ರು, ಗಾಂಧಿ ಹೆಸರಲ್ಲಿ ಯೋಜನೆಯನ್ನ ತರಬಹುದಾಗಿತ್ತಲ್ಲ ಇದೇ ಯೋಜನೆ ಅಂತ. ಈ ಯೋಜನೆ ಬಹಳ